ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ 9ನೇ ತರಗತಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅಭ್ಯಾಸ ಪುಸ್ತಕ ಸುಮೇರು ಅಂತಕ್ಕಂಥದ್ದು. ಸೊ ಅಭ್ಯಾಸ 4 ನಾಮಪದಗಳ ಕುರಿತಾಗಿ ಅಭ್ಯಾಸವನ್ನು ನೀಡಿರ್ತಕ್ಕಂಥದ್ದು. ಸೊ ಇಲ್ಲಿ ಮೊದಲನೇದಾಗಿ ನೋಡ್ಕೊತಾ ಹೋಗೋಣ. ಸೊ ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ನೀಡಿದ್ದಾರೆ. ಸೊ ಏನಂತಂದರೆ, ಮಾದರಿಯಂತೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ನಾಮಪದಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಒಂದು ಮಾದರಿಯನ್ನು ನೀಡಿದ್ದಾರೆ. ಇಲ್ಲಿ ಹುಡುಗ ಪ್ಲಸ್ ಹುಡುಗನು ಅಂತಕ್ಕಂಥದ್ದನ್ನು ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಸೊ ಏನಂತಂದ್ರೆ, ಮೊದಲೇದಾಗಿ ಹುಡುಗ, ಸೊ ಇಲ್ಲಿ ಪ್ರತ್ಯಯ ಯಾವುದಂತಂದ್ರೆ ಅಂತಕ್ಕಂಥದ್ದು ಆಗ್ತದೆ. ನಾಮಪದ ಹುಡುಗನು. ಸೊ ವಿಭಕ್ತಿಗಳು ಯಾವುದಂದ್ರೆ ಪ್ರಥಮ ಅಂತಕ್ಕಂಥದ್ದು ಇಲ್ಲಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ನೆಕ್ಸ್ಟು ನಾಮಪ್ರಕೃತಿಗಳು ಏನಂತಂದರೆ ಎಲ್ಲ ಸೇಮ್ ಆಗಿರ್ತವೆ, ಹುಡುಗ ಅಂತೇಳಿ. ಇನ್ನು ಪ್ರತ್ಯಯದಲ್ಲಿ ನೋಡಿದಾಗ ಅನ್ನು ಅಂತಕ್ಕಂಥದ್ದಲ್ಲಿ ಪ್ರತ್ಯಯ ಆದ್ರೆ ಸೊ ಹುಡುಗನನ್ನು ನಾಮಪದ ಆಗ್ತದೆ. ಇನ್ನು ವಿಭಕ್ತಿ ಪ್ರತ್ಯಯ ಯಾವುದಂತಂದ್ರೆ ದ್ವಿತೀಯ ವಿಭಕ್ತಿ ಆಗ್ತದೆ. ನೆಕ್ಸ್ಟ್ ಹುಡುಗ, ಸೊ ಇಂದ ಪ್ರತ್ಯಯ ಆದ್ರೆ ಸೊ ಹುಡುಗನಿಂದ ನಾಮಪದ, ಸೊ ತೃತೀಯ ವಿಭಕ್ತಿ ಆಗ್ತದೆ. ಅದೇ ರೀತಿ ಹುಡುಗ, ಸೊ ಗೆ, ಏಕೆ, ಕ ಅಂತಕ್ಕಂಥದ್ದಲ್ಲಿ ಪ್ರತ್ಯಯಗಳನ್ನು ಬಳಕೆ ಮಾಡಿಕೊಂಡ್ರೆ ಸೊ ಇಲ್ಲಿ ಹುಡುಗನಿಗೆ ಏನಂತಂದ್ರೆ ಇಲ್ಲಿ ಏನು ಮಾಡಿರತ್ತಂದ್ರೆ ನಾಮಪದ ಬಳಕೆ ಇದೆ. ಸೊ ಇಲ್ಲಿ ಚತುರ್ಥಿ ವಿಭಕ್ತಿ ಅಂತೇಳಿ ನಾವು ನೋಡ್ಬೋದು. ಸೊ ಈ ರೀತಿ ಏನು ಮಾಡಿರತ್ತಂದ್ರೆ ಇಲ್ಲಿ ಒಂದು ಮಾದರಿಯನ್ನು ನೀಡಿದ್ದಾರೆ. ಇಲ್ಲಿ ಮತ್ತೊಂದು ಮಾದರಿಯನ್ನು ಸೊ ನಮಗೆ ಮಾಡಲಿಕ್ಕೆ ನೀಡಿದ್ದಾರೆ ನೋಡಿ. ಒಂದು ಮಾದರಿ ಕೂಡ ಇಲ್ಲಿ ನೀಡಿದ್ದಾರೆ, ಶೇಖರ ಅಂತಕ್ಕಂಥದ್ದು. ಶೇಖರ ಪ್ಲಸ್ ಶೇಖರಣು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೊದಲೇದಾಗಿ ನಾಮಪ್ರಕೃತಿ. ಸೊ ಏನಂತಂದ್ರೆ ಶೇಖರ, ಸೊ ಪ್ರತ್ಯಯವನ್ನು ಬಳಸಿದಾಗ ಇಲ್ಲಿ ನಾಮಪದ ಏನಂತಂದ್ರೆ ಶೇಖರಣು ಅಂತಕ್ಕಂಥದ್ದು ಬರಿಬೇಕಾಗ್ತದೆ. ಇನ್ನು ವಿಭಕ್ತಿ ಪ್ರತ್ಯಯ ಯಾವುದಂತಂದ್ರೆ ಪ್ರಥಮ ವಿಭಕ್ತಿ ಅಂತೇಳಿ ನಾವು ನೋಡ್ಬೋದು. ಅದೇ ರೀತಿ ಶೇಖರ, ಸೊ ಪ್ರತ್ಯಯ ಅನ್ನು ಬಳಕೆ ಮಾಡಿಕೊಂಡು ಆಮೇಲೆ ನಾಮಪದ ಶೇಖರಣನ್ನು ಬಳಕೆ ಮಾಡಿಕೊಂಡು ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದಾಗ್ತದಪ್ಪ ಅಂತಂದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ಸೊ ಈ ರೀತಿ ಏನು ಮಾಡಿರ್ತಂದ್ರೆ ಇಲ್ಲಿ ನಾವು ಇಲ್ಲಿ ಮಾದರಿಯಂತೆ ಏನು ಮಾಡ್ಬೋದು ಅಂತಂದ್ರೆ ನಾಮಪ್ರಕೃತಿ ಪ್ರತ್ಯಯ ಆಮೇಲೆ ನಾಮಪದ ವಿಭಕ್ತಿಗಳನ್ನು ಏನು ಮಾಡ್ಬೋದು ಅಂದ್ರೆ ನೋಡ್ಬೋದು. ಸೊ ನೀವೇ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೊಂದು ಮಾದರಿಯನ್ನು ನೀಡಿದ್ದಾರೆ. ಸೊ ಏನಂತಂದ್ರೆ ಮರ ಪ್ಲಸ್ ಮರವು ಅಂತಕ್ಕಂಥದ್ದು. ಸೊ ಇಲ್ಲಿ ಒಂದೆರಡು ಹೇಳ್ತೀನಿ ನೋಡಿ. ಸೊ ಮರ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಪ್ರತ್ಯಯ ಹೂವನ್ನು ಬಳಕೆ ಮಾಡಿಕೊಂಡು ಸೊ ನಾಮಪದವನ್ನು ಯಾವ್ದು ಬಳಕೆ ಮಾಡಬೇಕು ಅಂತಂದ್ರೆ ಮರವು ಅಂತಕ್ಕಂಥದ್ದು ಬರೆದು ಸೊ ವಿಭಕ್ತಿ ಪ್ರತ್ಯಯ ಯಾವ್ದು ಬರೀಬೇಕಂತಂದ್ರೆ ಪ್ರಥಮ ವಿಭಕ್ತಿ ಅಂತೇಳಿ ಬರೀಬೇಕು. ಅದೇ ರೀತಿ ಮರ ಅಂತಕ್ಕಂಥ ನಾಮಪ್ರಕೃತಿ ಬಳಕೆ ಮಾಡಿಕೊಂಡು ಸೊ ಪ್ರತ್ಯಯ ಯಾವ್ದು ಬಳಕೆ ಮಾಡಬೇಕು ಅಂತಂದ್ರೆ ಅನ್ನವನ್ನು ಬಳಕೆ ಮಾಡಿಕೊಂಡು ಸೊ ಇಲ್ಲಿ ನಾಮಪದ ಯಾವ್ದು ಆಗ್ತದೆ ಅಂದರೆ ಮರನನ್ನು ಅಂತಕ್ಕಂಥದ್ದು ಆಗ್ತದೆ. ಇಲ್ಲಿ ವಿಭಕ್ತಿ ಪ್ರತ್ಯಯ ದ್ವಿತೀಯ ಅಂತೇಳಿ ನಾವು ಬರೀಬೇಕಾಗ್ತದೆ. ನೆಕ್ಸ್ಟ್ ಅದೇ ರೀತಿ ನಾನು ನೀಡಿದ್ದೀನಿ. ಸೊ ನೀವು ಏನು ಮಾಡಿ ಅಂತಂದ್ರೆ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಅಂತಕ್ಕಂಥ ಮುಖ್ಯ ಪ್ರಶ್ನೆ ಇದೆ. ಸೊ ಇಲ್ಲಿ ಹೊಂದಿಸಿ ಬರೆಯಿರಂತಕ್ಕಂಥದ್ದನ್ನು ಏನು ಮಾಡಿರತ್ತಂದ್ರೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ನಾಮಪದ ವಿಭಕ್ತಿ ಆಮೇಲೆ ನಾವೇನು ಮಾಡಬೇಕಾಗ್ತಂದ್ರೆ ಇಲ್ಲಿ ಹೊಂದಿಸಿ ಬರೀಬೇಕಾಗ್ತದೆ. ಸೊ ಇಲ್ಲಿ ನೋಡೋಣ. ಸೊ ಮೊದಲೇದಾಗಿ ಪುಸ್ತಕಕ್ಕೆ ಅಂತಕ್ಕಂಥದ್ದಿದೆ. ಸೊ ಇದು ಕೆ ಅಂತೇಳಿ ಬಂದದ. ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದಾಗ್ತದಪ್ಪ ಅಂತಂದ್ರೆ ಚತುರ್ಥಿ ಅಂತಕ್ಕಂಥದ್ದು ಇಲ್ಲಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ನೆಕ್ಸ್ಟು ಪುಸ್ತಕದಿಂದ, ಸೊ ಇಲ್ಲಿ ಪುಸ್ತಕದಿಂದ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದಾಗ್ತದಪ್ಪ ಅಂತಂದ್ರೆ ತೃತೀಯ ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯ ಆಗ್ತದೆ. ಇನ್ನು ಪುಸ್ತಕದ ಅಂತಕ್ಕಂಥದ್ದು ಬಂದಿದೆ. ಸೊ ಇಲ್ಲಿ ಷಷ್ಠಿ ಅಂತಕ್ಕಂಥದ್ದು ಏನಾಗ್ತೈತೆ ಅಂದರೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಇನ್ನು ಪುಸ್ತಕವು ಇದೆ. ಸೊ ಪುಸ್ತಕವು ಅಂತಂದಾಗ ಇಲ್ಲಿ ಪ್ರಥಮ ಅಂತಕ್ಕಂಥದ್ದು ಏನಾಗ್ತೈತೆ ಅಂದ್ರೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಇನ್ನು ಪುಸ್ತಕದಲ್ಲಿ ಇದೆ. ಸೊ ಪುಸ್ತಕದಲ್ಲಿ ತಂದಾಗ ಷಷ್ಠಿ ಅಂತಕ್ಕಂಥದ್ದು ಇಲ್ಲಿ ಅದು ವ್ಯತ್ಯಾಸ ಕೊಟ್ಟರೆ ಸೊ ಇಲ್ಲಿ ಉತ್ತರ ಯಾವುದಾಗ್ತದಪ್ಪ ಅಂತಂದ್ರೆ ಸಪ್ತಮಿ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ. ಇನ್ನು ಪುಸ್ತಕವನ್ನು ನೋಡಿದಾಗ ಸೊ ಪುಸ್ತಕವನ್ನು ಅಂತಕ್ಕಂಥದ್ದು ಏನಂತಂದರೆ ಇಲ್ಲಿ ದ್ವಿತೀಯ ವಿಭಕ್ತಿ ಆಗ್ತದೆ. ಇನ್ನು ಪುಸ್ತಕದ ದೆಸೆಯಿಂದ ತೆಗೆದುಕೊಂಡಾಗ ಪಂಚಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಈ ನೆಕ್ಸ್ಟು ನಾಮಪದಗಳನ್ನು ಬರೆಯಿರಿ ಅಂತೇಳಿ ಕೊಟ್ಟಾರ ನೋಡಿ. ನಾಮಪದ ಆಮೇಲೆ ವಿಭಕ್ತಿಯನ್ನು ನಾವು ಏನು ಮಾಡಬೇಕಾಗ್ತಂದ್ರೆ ಬರೀಬೇಕಾಗ್ತದೆ. ಆಲ್ರೆಡಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೊದಲೇದಾಗಿ ಲೇಖನಿಯನ್ನು, ಸೊ ಇದು ಏನಾಗ್ತೈತೆ ಅಂದ್ರೆ ದ್ವಿತೀಯ ಆಗ್ತದೆ. ಲೇಖನಿಯಲ್ಲಿ ಅಂತಕ್ಕಂಥದ್ದು ಸಪ್ತಮಿ ಆದ್ರೆ ಲೇಖನಿಯು ಅಂತಕ್ಕಂಥದ್ದು ಪ್ರಥಮ ಆಗ್ತದೆ. ಇನ್ನು ಲೇಖನಿಗೆ ಅಂತಕ್ಕಂಥದ್ದು ಏನಾಗ್ತೈತೆ ಅಂದ್ರೆ ಚತುರ್ಥಿ ಆಗ್ತದೆ. ಆಮೇಲೆ ಲೇಖನಿಯಿಂದ ತೃತೀಯ ಆದ್ರೆ ಸೊ ಲೇಖನಿಯ ದೆಸೆಯಿಂದ ಸೊ ಪಂಚಮಿ ಆಗ್ತದೆ. ಲೇಖನೀಯ ಅಂತಕ್ಕಂಥದ್ದು ಷಷ್ಠಿ ಆಗ್ತದೆ. ಇದಿಷ್ಟು ಏನಂತಂದ್ರೆ ನಾಮಪದಗಳನ್ನು ಬರೆಯೋದಂತಕ್ಕಂಥ ಒಂದು ಚಟುವಟಿಕೆ. ನೆಕ್ಸ್ಟು
ಸೂಕ್ತ ವಿಭಕ್ತಿ ಪ್ರತ್ಯಯಗಳನ್ನು ತುಂಬಿ ವಾಕ್ಯಗಳನ್ನು ಪೂರ್ಣಗೊಳಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾನು ಮನೆಯಿಂದ ಶಾಲೆಗೆ ಅಂತಕ್ಕಂಥ ಗೆ ಅಂತಕ್ಕಂಥದ್ದಲ್ಲಿ ಬರಿಬೇಕಾಗ್ತದೆ. ಆಮೇಲೆ ಇದು ಯಾವುದೋ ಒಂದು ವಿಭಕ್ತಿ ಪ್ರತ್ಯಯ ಆಗ್ತದೆ ಅಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಇನ್ನು ನನ್ನ ತಂದೆಯವರು ನನ್ನ ಅಮ್ಮ ಡ್ಯಾಶ್ ಅಂತೇಳಿ ಇದೆ. ಇಲ್ಲಿ ನಿಗೆ ಬರೆದ್ರೆ ಉಡುಗೊರೆ ತಂದು ಕೊಟ್ಟರು. ಇದು ಯಾವ ವಿಭಕ್ತಿ ಪ್ರತ್ಯಯ ಆಗ್ತದೆ ಅಂದರೆ ಚತುರ್ಥಿ ಅಂತಕ್ಕಂಥದ್ದಲ್ಲಿ ಆಗ್ತದೆ. ನೆಕ್ಸ್ಟು ನಾನು ನನ್ನ ಶಾಲೆಗೆ ಅಲ್ಲಿ ಅಂತಕ್ಕಂಥದ್ದನ್ನು ಬರೆದು ಪಾಠವನ್ನು ಕಲಿವೆ ಅಂದರೆ ನಾನು ನನ್ನ ಶಾಲೆಯಲ್ಲಿ ಪಾಠವನ್ನು ಕಲಿವೆ. ಇದರಲ್ಲಿ ಅಲ್ಲಿ ಬಳಕೆ ಮಾಡಿದಾಗ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಇನ್ನು ನೆಕ್ಸ್ಟು ಏನಾಯ್ತಂದ್ರೆ ರಜೆ ದಿನದಂದು ನಾವೆಲ್ಲ ತೋಟಕ್ಕೆ ಅಂತೇಳಿ ಬರೆದ್ರೆ ಇಲ್ಲಿ ಹೋದೆವು. ಇನ್ನು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ನನ್ನ ಹುಟ್ಟು ಹಬ್ಬಕ್ಕೆ ಗೆಳೆಯನಿಂದ ನಿಂದ ಬಳಕೆ ಮಾಡಿ ಶುಭಾಶಯ ಪತ್ರ ಬಂದಿತ್ತು. ಇಲ್ಲಿ ನಿಂದ ಏನಾಗ್ತಿತ್ತು ಅಂದ್ರೆ ತೃತೀಯ ವಿಭಕ್ತಿ ಆಗ್ತದೆ. ಇನ್ನು ಗುರುಗಳು ರಮೇಶನನ್ನು ನನ್ನು ಬಳಕೆ ಮಾಡಿಕೊಂಡು ಏನಂತಂದ್ರೆ ಸತ್ಕರಿಸಿದರು. ಇದು ಯಾವುದಾಗ್ತದೆ ಅಂದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ನೆಕ್ಸ್ಟು ನೆಕ್ಸ್ಟ್ ಏನಂತಂದ್ರೆ ಈ ಅಂತಕ್ಕಂಥ ಮುಖ್ಯ ಏನು ಕೊಟ್ಟಿದ್ದಾರೆ ಅಂತಂದ್ರೆ ವಿಭಕ್ತಿ ಪ್ರತ್ಯಯಗಳನ್ನು ಗಮನಿಸಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದಿದೆ. ಮಾದರಿ ಒಂದು ಕೊಟ್ಟಿದ್ದಾರೆ. ಏನಂತಂದ್ರೆ ಮರಕ್ಕೆ, ಮಗಳಿಗೆ, ಅವನಿಗೆ, ಗಿಳಿಯಲ್ಲಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದಾಗ್ತೈತೆ ಅಂದ್ರೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಗಮನಿಸಿ ಗುಂಪಿಗೆ ಸೇರದ ಪದ ಯಾವುದಂದ್ರೆ ಗಿಳಿಯಲ್ಲಿ ಅಂತಕ್ಕಂಥದ್ದಲ್ಲಿ ಆಗ್ತದೆ. ನೆಕ್ಸ್ಟು ಕವಿಯಿಂದ ಸೂರ್ಯನ ದೆಸೆಯಿಂದ ಕಾಡಿನಿಂದ ಒಣದಿಂದ. ಇಲ್ಲಿ ಯಾವುದಾಗ್ತದೆ ಅಂದ್ರೆ ಸೂರ್ಯನ ದೆಸೆಯಿಂದ ಆಗ್ತದೆ. ನೆಕ್ಸ್ಟು ಶಾಲೆಯಲ್ಲಿ, ಮನೆಯಿಂದ, ಗುರುಗಳಲ್ಲಿ, ಊರಲ್ಲಿ. ಇಲ್ಲಿ ಯಾವುದಾಗ್ತದೆ ಅಂದರೆ ಮನೆಯಿಂದ ಆಗ್ತದೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಸೋಮನ, ಮರದಲ್ಲಿ, ರಾಮನ, ಹನುಮನ ಅಂತಕ್ಕಂಥದ್ದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಾಗ್ತದೆ ಅಂದ್ರೆ ಮರದಲ್ಲಿ ಆಗ್ತದೆ. ಇನ್ನು ಕಮಲೆಯಿಂದ ವಿಶಾಲನು, ಶಾಲೆಯಿಂದ, ಮನೆಯಿಂದ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಾಗ್ತದೆ ಅಂದ್ರೆ ವಿಶಾಲನು ಅಂತಕ್ಕಂಥದ್ದು ಉತ್ತರ ಆಗ್ತದೆ. ನೆಕ್ಸ್ಟು ಮಗನ ದೆಸೆಯಿಂದ ಗಂಡನಿಗೆ, ಹೆಂಡತಿಯ ದೆಸೆಯಿಂದ, ಗುರುಗಳ ದೆಸೆಯಿಂದ. ಇಲ್ಲಿ ಯಾವುದಾಗ್ತದೆ ಅಂದರೆ ಸೇರದ ಪದ ಗಂಡನಿಗೆ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ ಯಾವುದಂತಂದರೆ ಅಂತಕ್ಕಂಥದ್ದಿದೆ. ಮಾದರಿಯಂತೆ ರೂಢನಾಮಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನಾನು ನಮ್ಮ ಊರಿಗೆ ಹೊರಟೆನು. ಇಲ್ಲಿ ಯಾವುದಾಗ್ತದೆ ಅಂದರೆ ರೂಢನಾಮ ಊರು ಅಂತಕ್ಕಂಥದ್ದು ಆಗ್ತದೆ. ಹೌದಾ. ಇನ್ನು ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಮಾಡೋಕೆ. ಏನಂತಂದರೆ ಹುಡುಗರು ನಿತ್ಯ ಕ್ರಿಕೆಟ್ ಆಡುತ್ತಾರೆ. ಇದರಲ್ಲಿ ರೂಢನಾಮ ಯಾವುದಂತಂದ್ರೆ ಹುಡುಗರು ಆಗ್ತದೆ. ಇನ್ನು ನೆಕ್ಸ್ಟ್ ಕಾವೇರಿಯು ಕರ್ನಾಟಕದ ಜೀವನದಿ. ಇಲ್ಲಿ ರೂಢನಾಮ ಯಾವುದು ನದಿ. ಇನ್ನು ಹಿಮಾಲಯ ಪರ್ವತವು ಅತ್ಯಂತ ಎತ್ತರವಾಗಿದೆ. ಇಲ್ಲಿ ಪರ್ವತ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ರೂಢನಾಮ ಆಗ್ತದೆ. ಇನ್ನು ಭೂಮಿಯು ಗುಂಡಾಗಿದೆ. ಇಲ್ಲಿ ಯಾವುದಾಗ್ತಿತ್ತು ಅಂದ್ರೆ ಭೂಮಿ ಅಂತಕ್ಕಂಥದ್ದು ರೂಢನಾಮ ಆಗ್ತದೆ. ಇನ್ನು ಆಲದ ಮರದ ವಿಶಾಲವಾಗಿ ಹಬ್ಬಿದೆ. ಇಲ್ಲಿ ಮರ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ರೂಢನಾಮ ಆಗ್ತದೆ. ಇನ್ನು ಅದೇ ರೀತಿ ಪುಸ್ತಕಗಳನ್ನು ಓದೋದ್ರಿಂದ ಜ್ಞಾನ ವರ್ಧಿಸುತ್ತದೆ. ಇಲ್ಲಿ ಪುಸ್ತಕ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ರೂಢನಾಮ ಆಗ್ತದೆ. ಇನ್ನು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಇದರಲ್ಲಿ ಯಾವುದಾಗ್ತದೆ ಅಂದರೆ ಮಣಿ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಗಾಳಿಯು ಜೋರಾಗಿ ಬೀಸಿತು. ಇಲ್ಲಿ ಯಾವುದಾಗ್ತದಪ್ಪ ಅಂದ್ರೆ ಗಾಳಿ ಅಂತಕ್ಕಂಥದ್ದು ರೂಢನಾಮ ಆಗ್ತದೆ. ಇನ್ನು ಅಂತಕ್ಕಂಥ ಮುಖ್ಯ ಪ್ರಶ್ನೆ ಇದೆ. ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತಕ್ಕಂಥದ್ದಿದೆ. ಮೊದಲೇದು ಯಾವುದಂತಂದ್ರೆ ಅಪ್ಪಣೆ ಕೊಡು. ಇಲ್ಲಿ ಸ್ವಂತ ವಾಕ್ಯ ಯಾವುದಂತಂದ್ರೆ ಅಪ್ಪ ನನಗೆ ಪಾರ್ಕಿಗೆ ಹೋಗಲು ಅಪ್ಪಣೆ ಕೊಡು. ಇದೇನಂತಂದ್ರೆ ಸ್ವಂತ ವಾಕ್ಯದಲ್ಲಿ ಈ ರೀತಿ ಬರಿಬೋದು. ನೆಕ್ಸ್ಟು ಎಡೆಮುಡಿಯದ. ಜನರ ರಕ್ಷಣೆಗಾಗಿ ದುಷ್ಟರ ಎಡೆಮುಡಿ ಕಟ್ಟುವಂಥ ಧೀರ ಯೋಧರು ಭಾರತದಲ್ಲಿ ಇದ್ದಾರೆ. ಇದೇನು ಒಂದು ಸ್ವಂತ ವಾಕ್ಯದಲ್ಲಿ ಈ ರೀತಿ ನೀವು ಬರೀಬಹುದು. ನೆಕ್ಸ್ಟು ಮೂರನೇದು ಏನಂತಂದ್ರೆ ಸಂಪಾದನೆ ಇದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಪಾದನೆ ಮಾಡುವುದು ಏನಂತಂದ್ರೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ. ಇನ್ನು ನಾಲ್ಕನೇದು ಏನಂತಂದ್ರೆ ಪುರುಷಾರ್ಥ ಇದೆ. ಇಲ್ಲಿ ಪುರುಷಾರ್ಥವನ್ನು ಏನು ಮಾಡಿ ಏನಂತಂದ್ರೆ ಕೆಳಗೆ ನೀಡಿದ್ದೀನಿ ನೋಡಿ. ಪುರುಷಾರ್ಥವಿಲ್ಲದ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ಈ ರೀತಿಯಾಗಿ ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್ ಯಾವುದಂತಂದ್ರೆ ಸಂಕಲನ ಇದೆ. ಸಂಕಲನ ಒಂದು ಸ್ವಂತ ವಾಕ್ಯವನ್ನು ಯಾವ ರೀತಿ ಬರೀಬೇಕಂತಂದ್ರೆ ಈ ಪುಸ್ತಕವು ಹಾಡುಗಳ ಸುಂದರ ಸಂಕಲನ ಅಂತೇಳಿ ಈ ರೀತಿಯಾಗಿ ಬರೆದರೂ ಕೂಡ ನಡೀತದೆ. ನೆಕ್ಸ್ಟು ಅಂತಕ್ಕಂಥ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಮಾದರಿಯಂತೆ ಅಂಕಿತ ನಾಮಗಳನ್ನು ಗುರುತಿಸಿ ಬರೆಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ನೋಡಿ. ಮಾದರಿ ಏನಂತಂದ್ರೆ ನಮ್ಮ ದೇಶ ಭಾರತ. ಇಲ್ಲಿ ಯಾವುದಾಗ್ತದಪ್ಪ ಅಂದ್ರೆ ಅಂಕಿತ ನಾಮ ಭಾರತ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟು ಕರ್ನಾಟಕವು ಸರ್ವಧರ್ಮ ಸಮನ್ವಯದ ನಾಡು. ಇಲ್ಲಿ ಅಂಕಿತ ನಾಮ ಯಾವುದಂತಂದ್ರೆ ಕರ್ನಾಟಕವು ಅಂತಕ್ಕಂಥದ್ದು ಆಗ್ತದೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಕೃಷ್ಣಾ ನದಿಯು ಉತ್ತರ ಕರ್ನಾಟಕದ ಪ್ರಮುಖ ನದಿ. ಇಲ್ಲಿ ಯಾವುದಾಗ್ತದೆ ಅಂದ್ರೆ ಕೃಷ್ಣ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸೆಣಸಾಡಿದಳು. ಇಲ್ಲಿ ಯಾವುದಾಗ್ತದೆ ಅಂದ್ರೆ ಅಂಕಿತ ನಾಮ
ಕಿತ್ತೂರು ಚೆನ್ನಮ್ಮ. ಇನ್ನು ಕೃಷ್ಣದೇವರಾಯನು ಪ್ರಸಿದ್ಧ ದೊರೆಯಾಗಿದ್ದನು. ಸೊ ಇಲ್ಲಿ ಯಾವುದಾಗ್ತೈತೆ ಅಂದರೆ ಕೃಷ್ಣದೇವರಾಯ ಆಗ್ತದೆ. ಇನ್ನು ಕೆಂಪೇಗೌಡನು ಬೆಂಗಳೂರನ್ನು ನಿರ್ಮಿಸಿದನು. ಇಲ್ಲಿ ಕೆಂಪೇಗೌಡ ಅಂತಕ್ಕಂಥದ್ದು ಅಂಕಿತನಾಮ ಆಗ್ತದೆ. ಅದೇ ರೀತಿ ರಾಧಾಕೃಷ್ಣನ್ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ದರು. ಇಲ್ಲಿ ಯಾವುದಾಗ್ತೈತಪ್ಪ ಅಂದ್ರೆ ರಾಧಾಕೃಷ್ಣನ್ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗ್ತದೆ. ನೆಕ್ಸ್ಟು ಚನ್ನಬಸವಣ್ಣವರು ಮಹಾಜ್ಞಾನಿಯಾಗಿದ್ದರು. ಇಲ್ಲಿ ಯಾವುದಾಗ್ತದಪ್ಪ ಅಂದ್ರೆ ಚನ್ನಬಸವಣ್ಣ ಅಂತಕ್ಕಂಥವ್ರು ಒಂದು ಅಂಕಿತನಾಮ ಆಗ್ತದೆ. ಇನ್ನು ಗೋವಿಂದಪ್ಪ ಅವರು ಕನ್ನಡದ ಮೊದಲ ರಾಷ್ಟ್ರಕವಿ. ಇಲ್ಲಿ ಗೋವಿಂದಪ್ಪ ಅಂತಕ್ಕಂಥದ್ದು ಅಂಕಿತನಾಮ ಆಗ್ತದೆ. ಅಂದರೆ ಇಟ್ಟಂಥ ಹೆಸರು ಅಂತೇಳಿ ನಾವು ನೋಡ್ಬೋದು. ಇನ್ನು ಬೊಮ್ಮನಹಳ್ಳಿ ಕಿಂದರಜೋಗಿ ಒಂದು ಶಿಶು ಕಾವ್ಯವಾಗಿದೆ. ಇಲ್ಲಿ ಬೊಮ್ಮನಹಳ್ಳಿ ಅಂತಕ್ಕಂಥದ್ದು ಕೂಡ ಏನಾಗ್ತದೆ ಅಂದರೆ ಒಂದು ಅಂಕಿತನಾಮ ಆಗ್ತದೆ. ನೆಕ್ಸ್ಟ್ ಏನಂತಂದ್ರೆ ಎ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಮುಖ್ಯ ಪ್ರಶ್ನೆ, ಮಾದರಿಯಂತೆ ಅನ್ವರ್ಥ ನಾಮಗಳನ್ನು ಗುರುತಿಸಿ ಬರೆಯಿರಿ ಅಂತಕ್ಕಂಥದ್ದಿದೆ. ಸೊ ಮಾದರಿ ಏನಂತಂದ್ರೆ ವಕೀಲರು ನ್ಯಾಯಾಲಯದಲ್ಲಿ ವಾದ ಮಾಡುತ್ತಾರೆ. ಇಲ್ಲಿ ಅನ್ವರ್ಥನಾಮ ಯಾವುದಂತಂದ್ರೆ ವಕೀಲರು ಆಗ್ತದೆ. ಇನ್ನು ಕೆಳಗೆ ಕೊಟ್ಟಿದ್ದಾರೆ ಏನಂತಂದ್ರೆ ವೈದ್ಯರು ರೋಗಿಯನ್ನು ಗುಣಪಡಿಸಿದರು. ಇಲ್ಲಿ ಯಾವುದಾಗ್ತದಪ್ಪ ಅಂದ್ರೆ ಅನ್ವರ್ಥನಾಮ ವೈದ್ಯರು ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟು ಮೂಗನಿಗೆ ಮಾತನಾಡಲು ಬರುವುದಿಲ್ಲ. ಇಲ್ಲಿ ಅನ್ವರ್ಥನಾಮ ಯಾವುದಂತಂದ್ರೆ ಮೂಗನಿಗೆ ಅಂತೇಳಿ ಮೂಗ. ನೆಕ್ಸ್ಟು ಕಿವುಡನಿಗೆ ಕೇಳಿಸಿಕೊಳ್ಳುವ ಸಾಮರ್ಥ್ಯ ಇರುವುದಿಲ್ಲ. ಇದರಲ್ಲಿ ಯಾವುದಾಗ್ತದೆ ಅಂದರೆ ಕಿವುಡ. ಇನ್ನು ಬ್ರಿಟಿಷರು ವ್ಯಾಪಾರಿ ಮನೋಭಾವರಾಗಿದ್ದರು. ಇಲ್ಲಿ ಯಾವುದಾಗ್ತದೆ ಅಂದರೆ ವ್ಯಾಪಾರಿ ಅಂತಕ್ಕಂಥದ್ದು ಆಗ್ತದೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಅನೇಕ ಜನ ವಿದ್ವಾಂಸರನ್ನು ಭೇಟಿ ಮಾಡಿದರು. ಇಲ್ಲಿ ಯಾವುದಾಗ್ತದೆ ಅಂದರೆ ವಿದ್ವಾಂಸ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ. ನೆಕ್ಸ್ಟು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಇದರಲ್ಲಿ ಯಾವುದಾಗ್ತದೆ ಅಂದರೆ ತಂದೆ ಅಂತಕ್ಕಂಥದ್ದು ಆಗ್ತದೆ. ವಿಜ್ಞಾನಿಗಳು ವೈಜ್ಞಾನಿಕ ಸಂಶೋಧನೆ ಮಾಡುತ್ತಾರೆ. ಇಲ್ಲಿ ವಿಜ್ಞಾನಿಗಳು ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಇನ್ನು ಕಾಲು ಕಳೆದುಕೊಂಡವರನ್ನು ಕುಂಟ ಎನ್ನುತ್ತಾರೆ. ಸೊ ಇಲ್ಲಿ ಯಾವುದಾಗ್ತದಪ್ಪ ಅಂದ್ರೆ ಕುಂಟ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ನೆಕ್ಸ್ಟು ಯೋಗವನ್ನು ಮಾಡಿ ಯೋಗಿ ಎನಿಸಿಕೊಂಡಿದ್ದಾನೆ. ಇಲ್ಲಿ ಯೋಗಿ ಅಂತಕ್ಕಂಥದ್ದು ಏನಂತಂದ್ರೆ ಉತ್ತರವನ್ನು ನೋಡಬಹುದು. ಇನ್ನು ಅದೇ ರೀತಿ ಏನಂತಂದ್ರೆ ಮಾದರಿಯಂತೆ ಗುಣವಾಚಕ ಮತ್ತು ಸಂಖ್ಯಾವಾಚಕಗಳನ್ನು ಸ್ಮರಿಸಿ ಬರೆಯಿರಿ ಅಂತಕ್ಕಂಥದ್ದಿದೆ. ಇದು ಕೊಟ್ಟಿದ್ದಾರೆ ನೋಡಿ. ಸೊ ಮಾದರಿ ಏನು ಕೊಟ್ಟಿದ್ದಾರೆ, ಗುಣವಾಚಕದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಬಿಳಿಯ ಕರಿಯ. ಆಮೇಲೆ ಮೊದಲು ಏನು ಮಾಡೋಣ ಅಂತಂದರೆ ಗುಣವಾಚಕವನ್ನು ನೋಡೋಣ. ಇನ್ನು ನೆಕ್ಸ್ಟ್ ಉದ್ದ, ಚಿಕ್ಕ, ದೊಡ್ಡ, ಸಣ್ಣ, ಹಳೆಯ, ಹೊಸ, ಕಠಿಣ, ಮೃದು. ಸೊ ಈ ರೀತಿಯಾಗಿ ಗುಣವಾಚಕವನ್ನು ನಾವು ಬರಿಬಹುದು. ಇನ್ನು ಸಂಖ್ಯಾವಾಚಕ ತೆಗೆದುಕೊಂಡಾಗ ಮಾದರಿ ಏನು ಕೊಟ್ಟಿರ್ತಂದ್ರೆ 172 ಮಾದರಿಯನ್ನು ಕೊಟ್ಟಾರೆ. ಇನ್ನು ನಾವೇನು ಬರಿಬೇಕಂತಂದ್ರೆ 10, 2, 20, 5, 95, 78, 30, 4. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಂತಂದ್ರೆ ಸಂಖ್ಯಾವಾಚಕವನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ಐ ಅಂತಕ್ಕಂಥ ಒಂದು ಮುಖ್ಯ ಪ್ರಶ್ನೆ ಇದೆ. ಸೊ ಮಾದರಿಯಂತೆ ಬಿಟ್ಟಿರುವ ಸ್ಥಳಗಳಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಪದಗಳನ್ನು ತುಂಬಿರಿ ಅಂತಕ್ಕಂಥದ್ದಿದೆ. ಇಲ್ಲಿ ಮಾದರಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ನಿನ್ನ ಹೆಸರು ಏನು, ಹೌದಾ. ಇಲ್ಲಿ ಪ್ರಶ್ನಾರ್ಥಕ ಏನು ಅಂತಕ್ಕಂಥದ್ದಲ್ಲಿ ಪ್ರಶ್ನಾರ್ಥಕ ಆಗ್ತದೆ. ಇನ್ನು ನಿನ್ನ ಎತ್ತರ ಡ್ಯಾಶ್. ಸೊ ಇಲ್ಲಿ ಏನಂತಂದ್ರೆ ಎಷ್ಟು ಅಂತಕ್ಕಂಥದ್ದು ಆಗ್ತದೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ನೀನು ಬೆಳಗಾವಿಗೆ ಬಂದಿದ್ದು ಡ್ಯಾಶ್. ಇಲ್ಲಿ ಯಾವಾಗ ಅಂತೇಳಿ ಪ್ರಶ್ನೆಯನ್ನು ಮಾಡ್ಬೋದು ನಾವು. ಇಲ್ಲಿ ಭಾನುವಾರ ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ನೀನು ಜನಿಸಿದ್ದು ಡ್ಯಾಶ್ ಅಂತಕ್ಕಂಥದ್ದು ಎಲ್ಲಿ ಅಂತೇಳಿ ನಾವು ಬರಿಬೇಕಾಗ್ತದೆ. ಎಲ್ಲಿ ಅಂತಂದಾಗ ಮಂಗಳೂರಿನಲ್ಲಿ. ನೆಕ್ಸ್ಟು ನಿನಗೆ ಇಷ್ಟವಾದ ಪುಸ್ತಕ ಡ್ಯಾಶ್. ಇಲ್ಲಿ ನಾವೇನು ಮಾಡ್ಬೋದು ಅಂದರೆ ಪ್ರಶ್ನಾರ್ಥಕವಾಗಿ ಯಾವುದು ಅಂತೇಳಿ ಬರೆದು ಇಲ್ಲಿ ಬದುಕಲು ಕಲಿಯಿರಿ ಅಂತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ದಾರೆ. ಇನ್ನು ನೀನು ಮನೆಯಲ್ಲಿ ಡ್ಯಾಶ್. ಇಲ್ಲಿ ಏನು ಮುಂದೆ ಏನಂತಂದ್ರೆ ಮಾಡುತ್ತಿರುವೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಇನ್ನು ಅದನ್ನು ವಾಕ್ಯವನ್ನು ಪೂರ್ಣಗೊಳಿಸೋದಾದರೆ ನೀನು ಮನೆಯಲ್ಲಿ ಏನು ಮಾಡುತ್ತಿರುವೆ, ಈ ಕೆಲಸ ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಮನೆಗೆ ಬಂದಿರುವವರು ಡ್ಯಾಶ್. ಇಲ್ಲಿ ಯಾರು ಅಂತೇಳಿ ನಾವು ಬರೀಬೇಕಾಗ್ತದೆ. ಚಿಕ್ಕಪ್ಪ ಅಂತೇಳಿ ನೋಡ್ಬೋದು. ಇನ್ನು ನೀವು ಎಷ್ಟು ವರ್ಷಗಳಿಂದ ವಿಜಯಪುರದಲ್ಲಿ ವಾಸವಾಗಿದ್ದೀರಿ. ಇಲ್ಲಿ ಎಷ್ಟು ಅಂತಕ್ಕಂಥದ್ದು ಪ್ರಶ್ನಾರ್ಥಕವಾಗಿ ಬರಿಬೋದು. ಇನ್ನು ನಿಮ್ಮ ಊರು ಯಾವುದು, ಇಲ್ಲಿ ಕೂಡ ಯಾವುದು ಅಂತಕ್ಕಂಥದ್ದನ್ನು ಬರಿಬೋದು. ಇಲ್ಲಿ ಮೈಸೂರು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂತಂದ್ರೆ ನೀನು ನಿನ್ನೆ ದಿವಸ ಶಾಲೆಗೆ ಡ್ಯಾಶ್ ಬಂದಿರಲಿಲ್ಲ. ಸೊ ಏಕೆ ಬಂದಿರಲಿಲ್ಲ ಅಂತೇಳಿ ಪ್ರಶ್ನಾರ್ಥಕವಾಗಿ ಬರಿಬಹುದು. ಇಲ್ಲಿ ಆರೋಗ್ಯ ಸರಿ ಇರಲಿಲ್ಲ ಅಂತೇಳಿ ಅವರು ನೀಡಿದ್ದಾರೆ. ನೆಕ್ಸ್ಟು ಕೆಳಗಿನ ವಚನವನ್ನು ಓದಿ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನು ಮಾದರಿಯಂತೆ ರಚಿಸಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಬಸವಣ್ಣವರ ಒಂದು ವಚನವನ್ನು ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಏನಂತಂದ್ರೆ ಮುತ್ತಿನ ಹಾರದಂತೆ ಯಾವುದು ಇರಬೇಕು. ಸೊ ಇಲ್ಲಿ ಉತ್ತರ ಯಾವುದಂತಂದ್ರೆ ನಾವು ನುಡಿಯುವ ಮಾತು ಮುತ್ತಿನ ಹಾರದಂತೆ ಇರಬೇಕು ಅಂತೇಳಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ಇನ್ನು ವಚನವನ್ನು ಏನಪ್ಪ ಅಂದ್ರೆ ಸಾಧ್ಯವಾದಷ್ಟು ಓದಿ. ಸೊ ನಾವೊಂದಷ್ಟು ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೀಡಿದ್ದೇನೆ ನೋಡಿ.
ಸೊ ನುಡಿದರೆ ಯಾವುದರಂತೆ ಇರಬೇಕು. ಸೊ ಇಲ್ಲಿ ನುಡಿದರೆ ಅಂತಂದ್ರೆ ಮಾಣಿಕ್ಯದ ದೀಪ್ತಿಯಂತೆ ಇರಬೇಕು. ಪ್ರಶ್ನೆ 3, ಸ್ಫಟಿಕದ ಶಲಾಕೆಯಂತೆ ಯಾವುದು ಇರಬೇಕು. ಸೊ ಇಲ್ಲಿ ಯಾವುದು ಇರಬೇಕಪ್ಪ ಅಂತಂದ್ರೆ ನುಡಿಯುವ ಮಾತು ಸ್ಫಟಿಕದ ಶಲಾಕೆಯಂತೆ ಇರಬೇಕು. 4ನೇ ಪ್ರಶ್ನೆ, ನುಡಿದರೆ ಲಿಂಗ ಮೆಚ್ಚಿ ಏನನ್ನೆನ್ನಬೇಕು. ಸೊ ಇಲ್ಲಿ ಏನೇನಪ್ಪ ಅಂತಂದ್ರೆ ನುಡಿದರೆ ಮಾತು ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು ಅಂತೇಳಿ ನಾವು ಉತ್ತರವನ್ನು ನೋಡ್ತೀವಿ. ನೆಕ್ಸ್ಟ್ 5ನೇ ಪ್ರಶ್ನೆ ಅಂತಂದ್ರೆ ನಮ್ಮ ನಡೆ ಹೇಗಿರಬೇಕು. ಸೊ ನಮ್ಮ ನಡೆ ಹೇಗಿರಬೇಕಪ್ಪ ಅಂತಂದ್ರೆ ನುಡಿದಂತೆ ನಡಿಬೇಕು ಅಥವಾ ಇರಬೇಕು ಅಂತೇಳಿ ನಾವು ಇಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಕೂಡಲ ಸಂಗಮ ದೇವ ಒಲಿಯುವ ನಡೆ ಯಾವುದು. ಇದು ಯಾವುದಂತಂದ್ರೆ ನುಡಿದಂತೆ ನಡೆಯುವುದು ಅಂತೇಳಿ ನಾವು ಬರೀಬೇಕು ಉತ್ತರವನ್ನು. ನೆಕ್ಸ್ಟ್ 7ನೇದು ಏನಂತಂದ್ರೆ ಮೇಲಿನ ವಚನವನ್ನು ರಚಿಸಿದವರು ಯಾರು. ಕೊನೆಯ ಪ್ರಶ್ನೆ. ಸೊ ಯಾರು ರಚಿಸ್ತಾರಪ್ಪ ಅಂತಂದ್ರೆ ಬಸವಣ್ಣವರಲ್ಲಿ ಈ ಒಂದು ವಚನವನ್ನು ರಚಿಸ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟು ಕೆಳಗಿನ ನೃತ್ಯ ಚಿತ್ರವನ್ನು ಗಮನವಿಟ್ಟು ವೀಕ್ಷಿಸಿ. ಇದು ಡೊಳ್ಳು ಕುಣಿತ. ಇದರ ಬಗ್ಗೆ ನಿಮಗೆ ತಿಳಿದಿರುವ ವಿಷಯವನ್ನು ನಿಮ್ಮದೇ ಬರೆಯಿರಿ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತಕ್ಕಂಥದ್ದಿದೆ. ಸೊ ಚಿತ್ರ ನೋಡಿ, ಇದು ಡೊಳ್ಳು ಕುಣಿತದ ಒಂದು ಚಿತ್ರ. ಇಲ್ಲಿ ಒಂದಿಷ್ಟು ವಿಷಯವನ್ನು ನಿಮಗೆ ನೀಡಿದ್ದೀನಿ ನೋಡಿ. ಸೊ ಡೊಳ್ಳು ಕುಣಿತ ಏನಂತಂದ್ರೆ ಕರ್ನಾಟಕದ ಒಂದು ಸಾಂಪ್ರದಾಯಿಕ ನೃತ್ಯ ಪ್ರಕಾರವಾಗಿರ್ತಕ್ಕಂಥದ್ದು. ರಾಜ್ಯಾದ್ಯಂತ ನಡೆಯತಕ್ಕಂಥ ಒಂದು ಪ್ರಮುಖ ಹಬ್ಬಗಳು ಮತ್ತು ಆಚರಣೆಗಳೇನಂತಂದ್ರೆ ಡೊಳ್ಳು ಪ್ರದರ್ಶನವನ್ನು ಒಂದು ಅವಿಭಾಜ್ಯ ಅಂಗವಾಗಿ ಅಂತ ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಮುಖ್ಯವಾಗಿ ಏನಂತಂದ್ರೆ ಕುರುಬ ಒಂದು ಸಮುದಾಯದ ಜನರು ಏನು ಮಾಡ್ತಾರೆ ಅಂತಂದ್ರೆ ಶಿವನನ್ನು ಆರಾಧಿಸುತ್ತಾರೆ. ಆಮೇಲೆ ಶಿವನು ತಾನು ಕೊಂದ ರಾಕ್ಷಸರ ಚರ್ಮದಿಂದ ಡೊಳ್ಳು ತಯಾರಿಸುವನೆಂದು ಇಲ್ಲಿ ನಂಬಲಾಗಿದೆ. ಶಿವನ ಮುಖ್ಯ ಭಕ್ತರು ಡೊಳ್ಳುಗಳನ್ನು ಹೊಡೆದೇನಪ್ಪ ಅಂತಂದ್ರೆ ಇಲ್ಲಿ ಸಂಭ್ರಮಿಸುತ್ತಾರೆ ಅಂತಕ್ಕಂಥದ್ದು. ಆಮೇಲೆ ಕುಣಿತಗಾರರು ವೃತ್ತಾಕಾರವಾಗಿ ಸೇರಿ ಡೊಳ್ಳು ಕುಣಿತ ಏನು ಮಾಡ್ತಾರೆ ಅಂತಂದ್ರೆ ನಡೆಸಿಕೊಡ್ತಾರೆ. ಸೊ ಡೊಳ್ಳು ಬಾರಿಸುವುದರ ಜೊತೆಗೆ ಏನಂತಂದ್ರೆ ಇತರೆ ವಾದ್ಯಗಳು, ಸಂಗೀತ ಅಥವಾ ಹಾಡುಗಳ ಜೊತೆ ಏನಂತಂದ್ರೆ ಇಲ್ಲಿ ಅದು ಮುಂದುವರಿತದೆ. ಇನ್ನು ಮೈಸೂರು ದಸರಾ, ಜಂಬೂ ಸವಾರಿ, ಸೊ ಬೆಂಗಳೂರು ಹಬ್ಬ, ಸೊ ವಿವಿಧ ಒಂದು ದೇವಾಲಯಗಳ ರಥ ಉತ್ಸವಗಳಲ್ಲಿ ಹೆಚ್ಚಾಗಿ ಏನಂತಂದ್ರೆ ಈ ಡೊಳ್ಳು ಕುಣಿತವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರದರ್ಶನವನ್ನು ಮಾಡ್ತಾರೆ. ಸೊ ಅದನ್ನು ನಾವಿಲ್ಲಿ ನೋಡಬಹುದು. ನೆಕ್ಸ್ಟು ನಾಮ ಪ್ರಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಗುಂಪಿಗೆ ಸೇರದ ಪದವನ್ನು ಮಾದರಿಯಂತೆ ಬರೆಯಿರಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಮಾದರಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ 2, 6, 10ನೇಯ, 15. ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತಂದ್ರೆ 10ನೇಯ ಅಂತಕ್ಕಂಥದ್ದು ಆಗ್ತದೆ. ಅದೇ ರೀತಿ ಬಿಳಿಯ, ಅಣಿತು, ಕರಿಯ, ದೊಡ್ಡ. ಸೊ ಇದರಲ್ಲಿ ಯಾವುದಾಗ್ತದಪ್ಪ ಅಂತಂದ್ರೆ ಅಣಿತು ಅಂತ ಇಲ್ಲಿ ಗುಂಪಿಗೆ ಸೇರದ ಪದ ಆಗ್ತದೆ. ಇನ್ನು 5ನೇಯ, 100, 20ನೇಯ, 1ನೇಯ. ಸೊ ಇದರಲ್ಲಿ ಯಾವುದಾಗ್ತದಪ್ಪ ಅಂತಂದ್ರೆ 100 ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ. ಅದೇ ರೀತಿ 3ನೇದು ಏನಂತಂದ್ರೆ ಹಲವು, ಕೆಲವು, ಹಿರಿಮೆ, ಅಷ್ಟು. ಸೊ ಇದರಲ್ಲಿ ಯಾವುದಾಗ್ತದೆ ಅಂದ್ರೆ ಹಿರಿಮೆ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗ್ತದೆ. ನೆಕ್ಸ್ಟು ಮೂಡನ, ಅಂತ, ತೆಂಕನ, ಬಡಗನ. ಸೊ ಇದರಲ್ಲಿ ಯಾವುದಾಗ್ತದೆ ಅಂದರೆ ಅಂತ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟು ಇಷ್ಟು, ಇನಿತು, ಹಲವು, ಹೊಸದು. ಸೊ ಇದರಲ್ಲಿ ಯಾವುದಾಗ್ತದಪ್ಪ ಅಂದ್ರೆ ಹೊಸದು ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ. ಇನ್ನು 6ನೇದು ಏನಂತಂದ್ರೆ ಒಳ್ಳೆಯ, ಕೋಟಿ, ಕೆಟ್ಟ, ಒಳ್ಳೆಯ, ಎಲೆಯ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಯಾವುದಾಗ್ತದೆ ಅಂದರೆ ಕೋಟಿ ಅಂತಕ್ಕಂಥದ್ದು ಆಗ್ತದೆ. ನದಿ, ಪರ್ವತ, ಕಾವೇರಿ, ದೇಶ. ಇದರಲ್ಲಿ ಯಾವುದಾಗ್ತದೆ ಅಂದರೆ ಕಾವೇರಿ ಅಂತಕ್ಕಂಥದ್ದು ಗುಂಪಿಗೆ ಸೇರಿದ ಪದ ಆಗ್ತದೆ. ನೆಕ್ಸ್ಟು ಹಿಮಾಲಯ, ದೆಹಲಿ, ಕೊಡಗು, ಮನೆ. ಇಲ್ಲಿ ಯಾವುದಾಗ್ತಿತ್ತಪ್ಪ ಅಂದ್ರೆ ಮನೆ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟು 9ನೇದು ಕಿವುಡ, ವ್ಯಾಪಾರಿ, ಮೇರಿ, ಕುರುಡ. ಸೊ ಇಲ್ಲಿ ಯಾವುದಾಗ್ತಿತ್ತಪ್ಪ ಅಂದ್ರೆ ಮೇರಿ ಅಂತಕ್ಕಂಥದ್ದು ಆಗ್ತದೆ. ಸೊ ಎಲ್ಲವೂ ಕೂಡ ಒಂದು ಅನ್ವರ್ಥ ನಾಮಗಳಿಗೆ ನಾವು ನೋಡಬಹುದು. ನೆಕ್ಸ್ಟು ಹಂಪೆ, ಶ್ರವಣಬೆಳಗೊಳ, ಗಂಗಾ, ಮೂಗ. ಸೊ ಇಲ್ಲಿ ಯಾವುದಾಗ್ತಿತ್ತಪ್ಪ ಅಂದ್ರೆ ಮೂಗ ಅಂತಕ್ಕಂಥದ್ದು ಗುಂಪಿಗೆ ಸೇರಿದ ಪದವಾಗ್ತದೆ. ನೆಕ್ಸ್ಟ್ ಏನಂತಂದ್ರೆ ವಿದ್ಯಾರ್ಥಿಗಳ ಸ್ವಯಂ ಮೌಲ್ಯಮಾಪನಕ್ಕಾಗಿದೆ. ಘಟಕ ಪರೀಕ್ಷೆ 5ದ. ಸೊ ಇದೇ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಘಟಕ ಪರೀಕ್ಷೆ 2 ಅಂತಕ್ಕಂಥದ್ದು ಇಲ್ಲಿ ದೇವಯಾನಿ ಈ ಪದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ನಾಮಪದಗಳನ್ನು ರಚಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲದಾಗಿ ನೋಡೋಣ. ದೇವಯಾನಿ ಪ್ರತ್ಯಯವನ್ನು ಹೂ ಬಳಕೆ ಮಾಡಿಕೊಂಡು ನಾಮಪದ ದೇವಯಾನಿಯು ಬಳಕೆ ಮಾಡಿಕೊಂಡು ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವ್ದಾಗ್ತಿತ್ತಪ್ಪ ಅಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಆಗ್ತದೆ. ನೆಕ್ಸ್ಟು ದೇವಯಾನಿ ಹಣ್ಣನ್ನು ಬಳಕೆ ಮಾಡಿಕೊಂಡು ಸೊ ಇಲ್ಲಿ ನಾಮಪದವನ್ನು ಏನಂತಂದ್ರೆ ದೇವಯಾನಿಯನ್ನು ಬಳಕೆ ಮಾಡಿಕೊಂಡು ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವ್ದಾಗ್ತೈತೆ ಅಂದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ನೆಕ್ಸ್ಟು 3ನೇದು ದೇವಯಾನಿಯಿಂದ ಅದನ್ನು ಪ್ರತ್ಯಯವನ್ನು ಬಳಕೆ ಮಾಡಿಕೊಂಡು ಸೊ ಇಲ್ಲಿ ದೇವಯಾನಿಯಿಂದ ಅಂತೇಳಿ ನಾಮಪದ ಬರಿಬೇಕು. ಇನ್ನು ವಿಭಕ್ತಿ ಪ್ರತ್ಯಯ ಯಾವುದೈತೆ ಅಂದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ 4ನೇದು ದೇವಯಾನಿ ಗೆ ಹೀಗೆ ಅಂಥೇಳಿ
ಬಳಕೆ ಮಾಡಿಕೊಂಡು ಪ್ರತ್ಯಯವನ್ನು ಇನ್ನು ನಾಮಪದ ಏನು ಬರೀಬೇಕಂತಂದ್ರೆ ದೇವಯಾನಿಗೆ ಅಂತೇಳಿ ಬರೀಬೇಕಾಗ್ತದೆ. ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದಂತಂದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟು ದೇವಯಾನಿ, ಸೊ ಪ್ರತ್ಯಯ ಯಾವುದಂತಂದ್ರೆ ದೆಸೆಯಿಂದ ಅಂತೇಳಿ ಬರೀರಿ. ಆಮೇಲೆ ನಾಮಪದ ಯಾವುದಂತಂದ್ರೆ ದೇವಯಾನಿ ದೆಸೆಯಿಂದ. ಸೊ ವಿಭಕ್ತಿ ಪ್ರತ್ಯಯ ಯಾವುದಂತಂದ್ರೆ ಪಂಚಮಿ ಅಂತೇಳಿ ಬರೀಬೇಕು. ನೆಕ್ಸ್ಟು ನಾಮಪಕೃತಿ ದೇವಯಾನಿ, ಸೊ ಪ್ರತ್ಯಯ ಯಾವುದಂತಂದ್ರೆ ಬಳಕೆ. ಆಮೇಲೆ ನಾಮಪದ ಯಾವುದಂತಂದ್ರೆ ದೇವಯಾನಿಯ ಅಂತೇಳಿ ಬರೆದು ವಿಭಕ್ತಿ ಪ್ರತ್ಯಯ ಏನು ಬರೀಬೇಕಂತಂದ್ರೆ ಷಷ್ಠಿ ಅಂತೇಳಿ ಬರೀಬೇಕು. ನೆಕ್ಸ್ಟು ದೇವಯಾನಿ ಅಲ್ಲಿ, ಸೊ ಅಲ್ಲಿ ಪ್ರತ್ಯಯವನ್ನು ಬಳಕೆ ಮಾಡಿಕೊಂಡು ನಾಮಪದ ದೇವಯಾನಿಯಲ್ಲಿ, ಸೊ ವಿಭಕ್ತಿ ಪ್ರತ್ಯಯ ಯಾವುದಂತಂದ್ರೆ ಸಪ್ತಮಿ ಅಂತೇಳಿ ಬರೀಬೇಕು. ನೆಕ್ಸ್ಟು ಆ ಅಂತಕ್ಕಂಥ ಮುಖ್ಯ ಪ್ರಶ್ನೆಯಲ್ಲಿ ಕೆಳಕಂಡ ಪದಗಳಿಗೆ ಬಹುವಚನ ರೂಪ ಬರೆಯಿರಿ ಅಂತಕ್ಕಂಥದ್ದಿದೆ. ಸೊ ಈಸಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆ. ಮೊದಲದಾಗಿ ಮರ, ಸೊ ಇಲ್ಲಿ ಮರಗಳು ಬಹುವಚನ ಆಗ್ತದೆ. ಮಗು, ಸೊ ಮಕ್ಕಳು ಬಹುವಚನ ಆಗ್ತದೆ. ಅಕ್ಕಿ, ಅಕ್ಕಿಗಳು. ಇನ್ನು ನೆಕ್ಸ್ಟು ತಮ್ಮ, ತಮ್ಮಂದಿರು, ಹುಡುಗಿ, ಹುಡುಗಿಯರು, ಬಾಲಕ, ಬಾಲಕರು. ಸೊ ಈ ರೀತಿಯಾಗಿ ಬಹುವಚನ ರೂಪ ನೀವು ಬರೀಬೇಕು. ನೆಕ್ಸ್ಟು ಈ ಅಂತಕ್ಕಂಥ ಮುಖ್ಯ ಪ್ರಶ್ನೆ ಇದೆ. ನಿಮಗೆ ತಿಳಿದಿರುವ 5 ಗುಣವಾಚಕ ಮತ್ತು ಸಂಖ್ಯಾವಾಚಕಗಳನ್ನ ಬರೆಯಿರಿ. ಸೊ ಇಲ್ಲಿ ನಾನು ನೀಡಿದ್ದೆ ನೋಡಿ. ಗುಣವಾಚಕದಲ್ಲಿ ಸುಂದರ, ಬುದ್ಧಿವಂತ, ಒಳ್ಳೆಯ, ಧೈರ್ಯವಂತ, ದೊಡ್ಡ. ಸೊ ಎಲ್ಲವೂ ಕೂಡ ಏನಂತಂದ್ರೆ ಗುಣವಾಚಕಕ್ಕೆ ಒಂದು ಉದಾಹರಣೆಗಳನ್ನು ನೋಡ್ಬೋದು. ಇನ್ನು ಸಂಖ್ಯಾವಾಚಕದಲ್ಲಿ ತೆಗೆದುಕೊಂಡಾಗ 1, 10ನೇಯ, 105, 1000, 5ನೇ ಅಂತೇಳಿ ಬರೀಬೇಕು. ನೆಕ್ಸ್ಟ್ ಈ ಅಂತಕ್ಕಂಥ ಮುಖ್ಯ ಪ್ರಶ್ನೆ ಇದೆ. ಕೆಳಕಂಡ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಬರೆಯಿರಿ. ಸೊ ರೂಢನಾಮ ಎಂದರೇನು? ಸೊ ರೂಢಿಯಿಂದ ಬಂದಿರತಕ್ಕಂಥ ಸಾಮಾನ್ಯ ಹೆಸರುಗಳನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ರೂಢನಾಮ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಂಕಿತನಾಮ ಅಂತಂದ್ರೆ ಸೊ ವ್ಯವಹಾರದ ಒಂದು ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅನ್ವರ್ತನಾಮ ಅಂತಂದ್ರೆ ವಸ್ತುವಿನ ರೂಪ, ಗುಣ, ವೃತ್ತಿ, ಆಮೇಲೆ ಸ್ವಭಾವಧಿ, ಒಂದು ವಿಶೇಷವಾದ ಹಾಗೂ ಅರ್ಥಕ್ಕೆ ಅನುಸಾರ ನೀಡ್ತಕ್ಕಂಥ ಹೆಸರುಗಳಿಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ಅನ್ವರ್ತನಾಮ ಅಂತೇಳಿ ಕರಿತೀವಿ. ನೆಕ್ಸ್ಟು ಅಂತಕ್ಕಂಥ ಕೊನೆಯ ಒಂದು ಮುಖ್ಯ ಪ್ರಶ್ನೆ ಇದೆ. ಈ ಪದಗಳನ್ನು ರೂಢನಾಮ, ಅನ್ವರ್ತನಾಮ, ಅಂಕಿತನಾಮ ಮತ್ತು ಸರ್ವನಾಮ ಪದಗಳಾಗಿ ವಿಂಗಡಿಸಿ ಬರೀಬೇಕು. ಸೊ ಇಲ್ಲಿ ಮೊದಲನೇದಾಗಿ ನೋಡೋಣ. ಸೊ ರೂಢನಾಮ ಯಾವ್ಯಾವ ಬರ್ತವೆ ಅಂತಂದ್ರೆ ಹುಡುಗಿ, ಬೆಟ್ಟ. ಅಂಕಿತನಾಮದಲ್ಲಿ ಗಣೇಶ, ಜಾನಿ, ಮೇರಿ, ಧಾರವಾಡ. ಅನ್ವರ್ತನಾಮದಲ್ಲಿ ವ್ಯಾಪಾರಿ, ಶಿಕ್ಷಕಿ, ವೈದ್ಯ, ಕೃಷಿಕ. ಇನ್ನು ಸರ್ವನಾಮದಲ್ಲಿ ಏನಂತಂದ್ರೆ ಅವರು, ನಾನು, ನೀವು. ಸೊ ಇದಿಷ್ಟು ಏನಂತಂದ್ರೆ ನಿಮಗೆ ಒಂದು ಘಟಕ ಪರೀಕ್ಷೆ 2 ಆಗಿರ್ತದೆ. ಆಮೇಲೆ ಅಭ್ಯಾಸ ಕೂಡ ಏನಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಆಗಿರ್ತದೆ. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದ್ರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಮೇಲೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.